ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರು. ಆತ್ಮೀಯರೇ, ವಿಶೇಷವಾಗಿ ಈ ಬುಲ್ಡೋಜರ್ ಸಂಸ್ಕೃತಿ ಬಗ್ಗೆ ಸಾಕಷ್ಟು ಟೀಕೆಗಳು, ಟಿಪ್ಪಣಿಗಳು, ವಿರೋಧಗಳು, ಜೊತೆಗೆ ಸರಿ ಅನ್ನುವಂಥ ಕೆಲವು ಜನರು ನಾನು ನೋಡ್ತಾನೆ ಇದ್ದೇನೆ. ಆದರೆ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಏನಪ್ಪ ಅಂತಂದ್ರೆ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಹಾಗೂ ನ್ಯಾಯಮೂರ್ತಿ ಉಜ್ವಲ್ ಬೊಯಾನ್ ಅವರಿಂದ ನ್ಯಾಯಪೀಠ ಇದ್ದಿದ್ದು ಸ್ಪಷ್ಟವಾಗಿ ಪ್ರಯಾಗರಾಜ್ ಅಭಿವೃದ್ಧಿ ಪ್ರಾಧಿಕಾರವು ನಗರದಲ್ಲಿ ಕೆಲವು ಮನೆಗಳನ್ನು ಧ್ವಂಸಗೊಳಿಸಿರುವುದು ಅಮಾನವೀಯ ಮತ್ತು ಕಾನೂನು ಬಾಹಿರ. ಈ ಕ್ರಮ ನಮ್ಮ ಆತ್ಮಸಾಕ್ಷಿಯನ್ನೇ ಕಲಕಿದೆ, ನಿಜವಾಗಿಯೂ ಕಲಕುವಂಥದ್ದು. ಯಾಕಂದ್ರೆ ಅನೇಕ ಮನೆಗಳನ್ನು ಕೆಡವಿದರು. ಈ ಒಂದು ಪ್ರಯಾಗರಾಜದಲ್ಲಿ ರಾಮ ಮಂದಿರ ಕಟ್ಟುವ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ವಿಶೇಷವಾಗಿ ಅಕ್ರಮವಾಗಿ ಕಟ್ಟಿದಂಥ ಸ್ವಲ್ಪ ಇದ್ದರೂ ಸಾಕು ಅದನ್ನು ಕಿತ್ತಾಕುವಂಥ ಪ್ರಯತ್ನವನ್ನು ಅಲ್ಲಿ ಯೋಗಿ ಸರ್ಕಾರ ಮಾಡಿದ್ದೇನು ಸುಳ್ಳಲ್ಲ. ಪ್ರಯಾಗರಾಜದ ನಿವಾಸಿಗಳಾದ ವಕೀಲ್ ಜುಲ್ಫಿಕರ್ ಹೈದರ್ ಮತ್ತು ಪ್ರಾಧ್ಯಾಪಕ ಅಲಿ ಅಹಮದ್ ಹಾಗೂ ಇತರ ಮನೆಗಳನ್ನು, ವಿಶೇಷವಾಗಿ ಮುಸ್ಲಿಮರಿಗೆ ಸಂಬಂಧಿಸಿದ ಮನೆಗಳ ಮೇಲೆ ಬುಲ್ಡೋಜರ್ ಪ್ರಯೋಗ ಮಾಡಿದ್ದು ನಾವು ಮೇಲೆ ಗಮನಕ್ಕೆ ತಂದಿದ್ದೀವಿ. ಇದು ತಪ್ಪು ಅನ್ನುವಂಥ ಮಾತಲ್ಲ. ಯಾಕಂದ್ರೆ ಸ್ವತಃ ಅವ್ರು ಹೇಳ್ತಾ ಇದ್ದಾರೆ, ರಾತ್ರಿ ಬಂದು ನೋಟಿಸ್ ಕೊಟ್ಟರು, ಮುಂಜಾನೆ ಅದಕ್ಕೆ ಕಿಡಿ ಹೋಗೋದು ಬಿಟ್ಟರು ಅಂತ. ಅದಕ್ಕೆ ಸಮಯ ಇಲ್ಲೇನ್ರಿ, ಕಾನೂನು ಇಲ್ಲೇನ? ಹೌದು, ಅದೇನೋ ಅಕ್ರಮದ ಮತ್ತೇನೋ ಅದ, ಸರ್ಕಾರದ ಒಂದಿಷ್ಟು ಸ್ಟ್ರೈಕ್ ಸಂದರ್ಭದಲ್ಲಿ ಏನೋ ಕೆಲವಿದ್ದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅವ್ರ ಮನೆಯಲ್ಲಿ ಯಾರೋ ಒಬ್ಬರು ಕಾರಣ ಆದರೆ ಇಡೀ ಮನೆಯನ್ನ ಧ್ವಂಸ ಮಾಡೋದು ಎಲ್ಲಿದು ಅಂತ ನ್ಯಾಯ? ಈ ದೇಶದ ಒಟ್ಟಾರೆ ಈ ಮನೆಗಳ ಕಟ್ಟುವಿಕೆಯನ್ನು ಗಮನಿಸಿದಾಗ ಭಾಳಷ್ಟು ಮನೆಗಳು ಅತಿಕ್ರಮಣ ಆಗಿದ್ದು, ಮತ್ತೇನೋ ಆಗಿದ್ದು, ನಿವಾಸಗಳು, ವಾಸಗಿರುವಂಥ ಮನೆಗಳು, ಅಂಗಡಿಗಳು, ಕಟ್ಟಡಗಳು ಭಾಳಷ್ಟು ಇದ್ದಾವೆ. ಅವುಗಳನ್ನೆಲ್ಲ